ಸೊ ಹಾಯ್ ಗಾಯ್ಸ್, ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಒನ್ ಸೆಕೆಂಡ್ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ವಿಡಿಯೋ ಆದರೆ ಸ್ಟಾರ್ಟ್ ಮಾಡೋಣ. ಇನ್ನು ನಿಮಗೆಲ್ಲ ಗೊತ್ತಿರ್ಬೋದು, ವೋಟಿಂಗ್ ಬಗ್ಗೆ ಎಲ್ಲ ಅಪ್ಡೇಟ್ ಎಲ್ಲ ಕೊಡ್ತಾ ಇರ್ತೀನಿ ಮತ್ತು ವೀಡಿಯೋಸ್ ಎಲ್ಲ ಮಾಡಿದ್ದೀನಿ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಕೊನೆಯದಾಗಿ ಯಾರಿಗೆ ಎಷ್ಟು ವೋಟ್ಸ್ ಬಂದಿವೆ ಮತ್ತು ಯಾರು ಮುನ್ಸೂಚನೆಯಲ್ಲಿದ್ದಾರೆ ಮತ್ತು ಯಾರು ಡೇಂಜರ್ ಝೋನಲ್ಲಿದ್ದಾರೆ ಅಂತ ತಿಳ್ಕೊಂಬರೋಣ ಬನ್ನಿ. ಅದಕ್ಕಿಂತ ಮುಂಚೆ ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ಲೈಕನನ್ನು ಆಲಲ್ಲಿ ಇಟ್ಕೊಳ್ಳಿ. ಹಾಗೆ ಮರಿದೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ. ಇನ್ನು ಸ್ಟ್ರೈಟಾಗಿ ಅಪ್ಡೇಟ್ಗಳಿಗೆ ಬರೋದಾದರೆ ನಿಮಗೆಲ್ಲ ಗೊತ್ತಿರ್ಬೋದು, ಈ ವಾರ ಅಂದರೆ 8ನೇ ವಾರ ಬಂದುಬಿಟ್ಟು 14 ಜನರಲ್ಲಿ 7 ಜನ ನಾಮಿನೇಟ್ ಆದರೆ ಆಗಿದ್ದಾರೆ. ಇನ್ನು ಈ 7 ಜನರಲ್ಲಿ ಮೊದಲನೇ ಸ್ಥಾನದಲ್ಲಿ ಬಂದುಬಿಟ್ಟು ಹನುಮಂತ್ ಅವರು ಆದರೆ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಮೊದಲನೇ ಸ್ಥಾನದಲ್ಲಿ ಹನುಮಂತ್ ಅವರಿದ್ದರೆ, 2ನೇ ಸ್ಥಾನದಲ್ಲಿ ಮಂಜು ಅವರಾದರೆ ಇದ್ದಾರೆ. ಇನ್ನು 3ನೇ ಸ್ಥಾನದಲ್ಲಿ ತ್ರಿವಿಕ್ರಮ್ ಆದರೆ, 4ನೇ ಸ್ಥಾನದಲ್ಲಿ ಮೋಕ್ಷಿತಾ ಅವರಾದರೆ ಇದ್ದಾರೆ. ಇನ್ನು 5ನೇ ಸ್ಥಾನದಲ್ಲಿ ಗೌತಮಿ ಜಾಧವ್ ಅವರು ಇದ್ದರೆ, ಇನ್ನು ಕೊನೆಯದಾಗಿ ಡೇಂಜರ್ ಝೋನ್ನಲ್ಲಿ ಯಾರಿದ್ದಾರೆ ಅಂತ ನೋಡೋದಾದರೆ, ಇನ್ನು ಡೇಂಜರ್ ಝೋನ್ನಲ್ಲಿ ಬಂದುಬಿಟ್ಟು ಇವರು ಧರ್ಮ ಕೀರ್ತಿರಾಜ್ ಮತ್ತು ಚೈತ್ರ ಕುಂದಾಪುರ್ ಅವರಾದರೆ ಡೇಂಜರ್ ಝೋನಲ್ಲಿ ಆದರೆ ಇದ್ದಾರೆ. ಇನ್ನು ಚೈತ್ರ ಕುಂದಾಪುರ್ ಅವರು 7ನೇ ಸ್ಥಾನದಲ್ಲಿದ್ದರೆ, ಇವರು ಧರ್ಮ ಅವರು ಆದರೆ 6ನೇ ಸ್ಥಾನದಲ್ಲಿದ್ದಾರೆ ಅಂತಲೇ ಹೇಳ್ಬೋದು. ಈ ವಾರ ಬಿಗ್ ಬಾಸ್ ಮನೆಯಿಂದ ಇವರಿಬ್ಬರಲ್ಲಿ ಒಬ್ಬರು ಹೋದರೂ ಅಚ್ಚರಿ ಇಲ್ಲ ಮತ್ತು ನನ್ನ ಪ್ರಕಾರ ಈ ವಾರ ಬಿಗ್ ಬಾಸ್ ಮನೆಯಿಂದ ಇವ್ರು ಚೈತ್ರ ಹೋಗ್ಬೋದು ಅಂತ ಅನಿಸುತ್ತೆ. ಇನ್ನು ಒಂದು ಲೆಕ್ಕದಲ್ಲಿ ನೋಡ್ತಾ ಇದ್ದರೆ ಧರ್ಮ ಅವರು ಅಂತ ಏನು ಗೇಮ್ ಪ್ಲೇ ಏನು ಕೊಡ್ತಾ ಇಲ್ಲ ಮತ್ತು ಇನ್ನು ಚೈತ್ರ ಅವ್ರು ನೋಡೋದಾದರೆ 1-2 ದಿನದಿಂದ ಸ್ವಲ್ಪ ಕಾಣಿಸ್ಕೊಳ್ತಾ ಇದ್ದಾರೆ ಅಂತಲೇ ಹೇಳ್ಬೋದು. ಆ ಕಾರಣದಿಂದಾಗಿ ಧರ್ಮ ಅವರು ಹೋದರೂ ಅಚ್ಚರಿ ಇಲ್ಲ ಮತ್ತು ಇಲ್ಲಿ ಚೈತ್ರ ಮತ್ತು ಧರ್ಮ ಅವರು ಇಬ್ಬರು ಡೇಂಜರ್ ಝೋನ್ನಲ್ಲಿ ಇದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ಚೈತ್ರ ಅವರು ಮೋಸ್ಟ್ಲಿ ಹೋಗ್ಬೋದಂತ ಅನಿಸುತ್ತೆ. ಒಂದು ಏನಪ್ಪ ಅಂತಂದರೆ ಇಲ್ಲಿ ಇಬ್ಬರಿಗೂ ಕೂಡ ಒಂದೇ ಥರದ ವೋಟಿಂಗ್ ಕಾಣಿಸ್ತಾ ಇದೆ ಮತ್ತು ಚೈತ್ರ ಅವರು ಕೆಳಗಡೆ ಇದ್ದರೆ ಧರ್ಮ ಅವರು ಮೇಲೆ ಇದ್ದಾರೆ ಸ್ವಲ್ಪ ಅಂತಲೇ ಹೇಳ್ಬೋದು. ಇನ್ನು ಈ ವಾರ ಬಿಗ್ ಬಾಸ್ ಮನೆಯಿಂದ ನಿಮಗೆ ಯಾರು ಹೋಗ್ಬೋದಂತ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಹಾಗೆ ಇನ್ನೂ ಯಾರ್ಯಾರು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕನನ್ನು ಆಲ್ ಇಟ್ಕೊಳ್ಳಿ. ಹಾಗೆ ವಿಡಿಯೋಗೊಂದು ಲೈಕ್ ಕೊಡೋದು ಕೂಡ ಮರಿಬೇಡಿ.